ನೀವು ಕೂಡ ಕೇವಲ 20 ನಿಮಿಷದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ತಪ್ಪದ ಲೈಕ್ ಮಾಡ್ಕೊಳ್ಳಿ. ಕೆಲವರಿಗೆ ವೆಯ್ಟ್ ಮಾಡೋದು ಅಂದ್ರೆ ಆಗೋದಿಲ್ಲ. ಅದರಲ್ಲೂ ಧರ್ಮಸ್ಥಳದಲ್ಲಿ ಮುಂಚೆಲ್ಲ 8 ಅವರ್ ತನಕ ಅಂದ್ರೆ 4ರಿಂದ 8 ಅವರ್ ತನಕ ವೆಯ್ಟ್ ಮಾಡಬೇಕಾಗಿತ್ತು. ಬಟ್ ಇವಾಗ ಅಂದ್ರೆ ಸಾನ್ನಿಧ್ಯ ಹಾಲ್ ಇದೆ, ಹಾಲಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಬೇಕು. ಅದರಲ್ಲೂ ಹಬ್ಬದ ಟೈಮ್, ರಜೆ ಟೈಮ್ ಇದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ. ಅಲ್ಲೂ ಕೂಡ 4 ಅವರ್ ಹಾಲ್ನಲ್ಲಿ ಕುತ್ಕೋಬೇಕಾಗುತ್ತೆ. ಇದೇ ಸಾನ್ನಿಧ್ಯ ಹಾಲ್ ಅಂತ ಕರೆಯುವಂತದ್ದು. ಸೊ ಹೀಗಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ವೀಕ್ ಡೇಸ್ ಹೋಗ್ಬೇಕು. ಸೋಮವಾರದಿಂದ ಹಿಡಿದು ಶುಕ್ರವಾರದ ಒಳಗೆ ನೀವು ಹೋದ್ರೆ ಅಂದ್ರೆ ಸೋಮ, ಮಂಗಳ, ಬುಧ, ಗುರು, ಶುಕ್ರವಾರ, ಸೊ ಈ ಒಂದು ಡೇಸ್ ನಲ್ಲಿ ಹೋದ್ರೆ ನಿಮಗೆ ಜನ ಸ್ವಲ್ಪ ಕಡಿಮೆ ಇರ್ತಾರೆ. ಸೊ ಅದರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಬೆಳಗಿನ ಜಾವ ಪ್ರಿಫರಬ್ಲಿ ದರ್ಶನಕ್ಕೆ ನಿಲ್ಬೇಕು ಕ್ಯೂ ನಲ್ಲಿ. ನೋಡಿ, ನಿಂತಿದ್ದು ಕೇವಲ 20 ನಿಮಿಷದ ಒಳಗಡೆನೆ ದರ್ಶನ ಆಗುತ್ತೆ. ಹೌದು, ಯಾಕೆಂದ್ರೆ ಬೆಳಗಿನ ಟೈಮ್ ಅಂದ್ರೆ 7 ಗಂಟೆ 8 ಗಂಟೆಯಲ್ಲಿ ನೀವು ಬೇಗ ಹೋಗಿ ಸ್ನಾನವನ್ನ ಮಾಡ್ಕೊಂಡು ಕ್ಯೂ ನಲ್ಲಿ ನಿಂತ್ಕೊಂಡ್ಬಿಟ್ರೆ ಡೈರೆಕ್ಟ್ ನಿಮಗೆ ಸಾನ್ನಿಧ್ಯ ಹಾಲ್ಗೆನೆ ಕಳಿಸ್ತಾರೆ. ಸೊ ಅಲ್ಲೊಂದು 1/4 ಗಂಟೆ ವೆಯ್ಟ್ ಮಾಡಿದ್ರೆ ಆಯ್ತು, ನಿಮಗೆ ಡೈರೆಕ್ಟ್ ದೇವಸ್ಥಾನದ ಹಿಂಭಾಗದ ಒಂದು ಕ್ಯೂಗೆ ಜಾಯ್ನ್ ಆಗ್ತೀರಾ. ಹಾಲ್ ಮೂಲಕ ನೀವು ದರ್ಶನಕ್ಕೆ ಸಹ ಹೋಗ್ಬೋದು. ನೀವು ಇಲ್ಲಿ ಪ್ರಸಾದವನ್ನೇನಾದ್ರೂ ತಗೋಬೇಕು ಅಂದ್ರೆ ಇಲ್ಲೇ ನಿಮಗೆ ಇಲ್ಲಿ ಪ್ರಸಾದಗಳು ಸಿಗುತ್ತೆ. ಮತ್ತೆ ಕಾಯಿ ಅಂದ್ರೆ ಮನೆಗೆ ಕಟ್ಟುವಂತ ಕಾಯಿ ಅದ ಒಂದು 50 ರೂಪಾಯಿ ಆಗುತ್ತೆ. ಸೆಟ್ ಪ್ರಸಾದ 150 ರೂಪಾಯಿ ಆಗುತ್ತೆ. ಸೊ ಯಾವ್ದು ಬೇಕಾದ್ರೂ ನೀವು ಸೆಟ್ ಪ್ರಸಾದವನ್ನ ತೆಗೆದುಕೊಳ್ಬಹುದು. 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಆರಾಮಾಗಿ 20 ನಿಮಿಷದಲ್ಲಿ ದೇವರ ದರ್ಶನವನ್ನ ಮಾಡಬಹುದು. ಸೊ ಹೀಗಾಗಿ ಬೆಳಗ್ಗೆ ಹೊತ್ತು ಪ್ರಿಫರೇಬಲಿ ಅಥವಾ ಸಂಜೆ ಹೊತ್ತು ಕ್ಯೂ ನಲ್ಲಿ ಬೇಗ ದರ್ಶನ ಆಗುತ್ತೆ. ಬೆಳಗ್ಗೆ ಹೊತ್ತು ನೀವು